ದೇಶದ ದೇಗುಲ ನೂತನ ಸಂಸತ್ ಭವನ ಈಗ ಆಲ್ರೆಡಿ ಲೋಕಾರ್ಪಣೆ ಆಗಿದೆ. ಅಲ್ಲಿನ ವಾಸ್ತುಶಿಲ್ಪದ ಬಗ್ಗೆ ಈಗಷ್ಟೇ ಮಾತನಾಡ್ತಾ ಇದ್ರು ಪ್ರೊಫೆಸರ್ ರಾಘವೇಂದ್ರ ರಾವ್ ಕುಲಕರ್ಣಿ ಅವರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅವರು ಇನ್ನೂ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ರಾಘವೇಂದ್ರ ಸರ್, ವಸಾಹತುಶಾಹಿ ಅಥವಾ ಯುದ್ಧದಲ್ಲಿ ಗೆದ್ದಂತವರು ಕಟ್ಟಡ ಕಟ್ಟೋದಕ್ಕೂ ಅಪಾರ ಇತಿಹಾಸ ಇರುವಂತ ಭಾರತ ಸಂಸತ್ತನ್ನ ಕಟ್ಟುವಂತ ಸಂದರ್ಭದಲ್ಲಿ ಸಾಕಷ್ಟು ಮಂಥನ ಅಂತೂ ನಡೆಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈ ಭವನದ ವಿಶ್ಲೇಷಣೆಯನ್ನ ಮಾಡೋದಾದ್ರೆ ಇದು ಒಂದು ಉದ್ದೇಶಪೂರ್ವಕವಾಗಿ ಇಂಥ ವಿಭಾಗಗಳೇ ಇದರಲ್ಲಿ ಇರಬೇಕು ಅನ್ನುವಂತಹದ್ದನ್ನ ಈಗಾಗಲೇ ಪೂರ್ವ ನಿರ್ಧಾರಿತವಾಗಿ ಇದನ್ನ ವಿನ್ಯಾಸಗೊಳಿಸಲಾಗಿದೆ. ಹಾಗಾಗಿ ಇದು ಎಲ್ಲ ರೀತಿಯಿಂದಲೂ ಕೂಡ ಸುಸಜ್ಜಿತವಾದ ಕಟ್ಟಡ. ಇವತ್ತಿನ ಒಂದು ಆಧುನಿಕ ಡಿಜಿಟಲ್ ಯುಗದೊಳಗೆ ಅದಕ್ಕೆ ಸಂಬಂಧವಾಗಿ ಅಲ್ಲಿ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಲಾಗಿದೆ ಅಂತ ನಾನು ಕೇಳಿದ್ದೇನೆ. ಒಂದು ಮೈಕ್ರೋಫೋನ್ ಸಿಸ್ಟಮ್ ಇಂದ ಹಿಡಿದು ಆಡಿಯೋ ವಿಜುವಲ್ ಸಿಸ್ಟಮ್ ವರ್ಗುನು ಕೂಡ 360 ಡಿಗ್ರಿನಲ್ಲಿ ಎಲ್ಲ ಚಟುವಟಿಕೆಗಳು ಕೂಡ ನಮಗೆ ದೂರದರ್ಶನದ ಮೂಲಕ ಅಥವಾ ಮಾಧ್ಯಮದ ಮೂಲಕ ಕಾಣೋ ಹಾಗೆ ಮಾಡುವಂತಹದ್ದು. ಅಂದ್ರೆ ಪ್ರಾಯಶಃ ಮುಂದಿನ ಒಂದು 50 ವರ್ಷಗಳ ವಿಚಾರಗಳನ್ನ ಅಂದ್ರೆ ದೂರದೃಷ್ಟಿಯನ್ನ ಇಟ್ಟುಕೊಂಡು ಈ ಒಂದು ವಿನ್ಯಾಸವನ್ನ ಸಾಮಾನ್ಯವಾಗಿ ಮಾಡಿರ್ತಾರೆ ಅಂತ ಅನ್ನುವಂಥದ್ದು ನನ್ನ ಕಲ್ಪನೆ. ಈ ವಿನ್ಯಾಸವನ್ನು ಮಾಡುವಂತ ಸಂದರ್ಭದೊಳಗೆ ಸಾಕಷ್ಟು ಚರ್ಚೆಗಳಾಗಿದೆ, ಸಾಕಷ್ಟು ಎಕ್ಸರ್ಸೈಸ್ಗಳನ್ನು ಕೂಡ ಮಾಡಿದ್ದಾರೆ. ಒಂದು ನಾವು ಮೂಲಭೂತವಾಗಿ ಗಮನಿಸಬೇಕಾದಾಗ ಯಾವುದೇ ಒಂದು ಕಟ್ಟಡ ಮಾಡ್ಬೇಕಾದ್ರೆ ಅದ್ರ ಒಳ ಹೊರ ಹೋಗುವಂತಹದ್ದು, ವಾತಾವರಣದ ವ್ಯವಸ್ಥೆ ಮತ್ತು ಅದರ ಅಲಂಕರಣ, ಬಾಹ್ಯ ಅಲಂಕರಣ ಮತ್ತೆ ಆಂತರಿಕ ಅಲಂಕರಣ ಎಲ್ಲನೂ ಕೂಡ ನಾವು ಗಮನಿಸ್ಬೇಕಾಗ್ತದೆ. ಹಾಗಾಗಿ ಇಲ್ಲಿ ಈ ತ್ರಿಕೋನಾಕೃತಿಯನ್ನ ಬಳಸಿಕೊಳ್ಳುವಂಥದ್ದು ನಾನು ಹೇಗೆ ನಮ್ಮ ಪ್ರಾಚೀನ ಪರಂಪರೆಗೆ ಪೂರಕವಾಗಿರ್ತದೆ ಅಂತ ಹೇಳಿದೆ. ತ್ರಿಕೋನ ಅನ್ನುವಂಥದ್ದು ಫರ್ಟಿಲಿಟಿಯ ಸಿಂಬಲ್ ಹೇಗೋ ಹಾಗೆ ಯೋಗದಲ್ಲೂ ಕೂಡ ಕುಂಡಿಲಿನಿ ಜಾಗೃತ ಆಗಬೇಕು. ಅಂದ್ರೆ ಅದು ಸಮ್ಯಕ್ ಜ್ಞಾನವನ್ನ ಪ್ರಚುರಪಡಿಸುವಂತಹ ಒಂದು ಸಾಧನ ಕುಂಡಿಲಿನಿ. ಆ ಕುಂಡಲಿನಿಯ ತತ್ವ ಕೂಡ ತ್ರಿಕೋನಾಕೃತಿಯಲ್ಲೇ ಇರುವಂತಹದ್ದು. ತ್ರಿಕೋನ ಅನ್ನುವಂತಹದ್ದು ಒಂದು ಮೇರುನು ಕೂಡ ಅದು ಸಾಂಕೇತಿಕವಾಗಿ ಸೂಚಿಸ್ತದೆ. ಮೇರು ಎಲ್ಲ ಪರ್ವತಗಳು ಕೂಡ ತ್ರಿಕೋನದ ಅದರ ಒಂದು ಶೇಪ್ ನಲ್ಲೇ ಇರುವಂತಹದ್ದು. ಹೀಗಾಗಿ ನಾವು ಸುಮೇರು ಅಥವಾ ಮೇರು ಅನ್ನುವಂಥದ್ದನ್ನ ತ್ರಿಕೋನ ಇಟ್ಟುಕೊಂಡು ಬಳಸ್ತೇವೆ ಪದವನ್ನ. ಹಾಗಾಗಿ ಕಟ್ಟಡವನ್ನ ನಿರ್ಮಾಣ ಮಾಡ್ಬೇಕಾದ್ರೆ ಸಾಕಷ್ಟು ತಜ್ಞರು, ಜ್ಯೋತಿಷಿಗಳು ಪ್ರಾಯಶಃ ಆ ಕಾಲದಲ್ಲಿ ಇದರ ವಿನ್ಯಾಸ ಮಾಡುವಂತ ಸಂದರ್ಭದಲ್ಲಿ ಚಿತ್ತನ ಮಂಥನಗಳ ಮೂಲಕವಾಗಿ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಇದು ಒಂದು ಬಹಳ ಸೊಗಸಾದ ಉತ್ತಮವಾದ ಕಟ್ಟಡ. ಇಲ್ಲಿ ಬಳಸಿರುವಂತಹ ಕಲ್ಲು ಕೂಡ, ಅದರ ಕಲ್ಲಲ್ಲೂ ಕೂಡ ನಾವು ಗಮನಿಸಬಹುದು. ಈ ಕಲ್ಲನ್ನು ಕೂಡ ಈ ಹಳೆ ಒಂದು ಸಂಸತ್ತಿನ ಕಟ್ಟಡಕ್ಕೆ ಯಾವ ರೀತಿ ಕೆಂಪು ಕಲ್ಲನ್ನು ಬಳಸಿದ್ರು ಅದೇ ತರಹದ ಕೆಂಪು ಕಲ್ಲನ್ನೇ ಇದರ ಹೊರ ವಿನ್ಯಾಸಕ್ಕಾಗಿ ಬಳಸ್ಕೊಂಡಿದ್ದಾರೆ. ಅಂದ್ರೆ ಈ ದಿಲ್ಲಿಯ ಕೆಂಪು ಕೋಟೆ ಇರಬಹುದು ಅಥವಾ ಈ ದಿಲ್ಲಿ ಪ್ರದೇಶದಲ್ಲಿ ಸಿಗುವಂತಹ ಅದು ಮರಳು ಶಿಲೆ, ಸ್ಯಾಂಡ್ ಸ್ಟೋನ್ ಅಂತ ನಾವೇನ್ ಹೇಳ್ತೇವೆ, ಮರಳು ಶಿಲೆ, ಅದು ಕೆಂಪು ವರ್ಣದ್ದೇ. ಹಾಗಾಗಿ ಅದೇ ಕಲ್ಲನ್ನು ಅವರು ಅಂದ್ರೆ ಸ್ಥಳೀಯವಾಗಿ ಇರುವಂತಹ ಕಲ್ಲನ್ನೇ ಅವರು ಬಳಸಿಕೊಂಡು ಈ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಇದರಲ್ಲಿ ಅತಿಯಾದ ಅಲಂಕರಣ ಇಲ್ಲ, ಬಾಹ್ಯ ಅಲಂಕರಣ, ಬಹಳ ಸರಳವಾದ ವಿನ್ಯಾಸ. ಅದು ಸಾಕಷ್ಟು ದೊಡ್ಡ ದೊಡ್ಡ ಕಂಬಗಳನ್ನ ಬಳಸಿರುವಂತಹದ್ದು. ಆಮೇಲೆ ಆ ಕಂಬಗಳು ಕೂಡ ಒಂದು ಪಾರಂಪರಿಕ ವಿನ್ಯಾಸವನ್ನೇ ಹೊಂದಿರುವಂತಹದ್ದು. ನಾವು ಬೋಧಿಗೆ ಅಂತ ಹೇಳ್ತೀವಿ, ಅಂದ್ರೆ ಕ್ಯಾಪಿಟಲ್ಗಳು, ಅದನ್ನ ಬಳಸಿರುವಂತಹದ್ದು. ಹಾಗೆ ಒಂದು ದೇವಸ್ಥಾನ ಅಥವಾ ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಅಥವಾ ಅಧಿಷ್ಠಾನ, ಬೇಸ್ ಅಂತ ಏನ್ ಹೇಳ್ತೀವಿ, ಅಧಿಷ್ಠಾನ, ಅದು ಕೂಡ ಅಷ್ಟೇ ಬಹಳ ಸರಳವಾಗಿ ರಚನೆ ಆಗಿರುವಂತಹದ್ದು. ಇನ್ನು ವಿಶಾಲವಾದಂತಹ ದ್ವಾರಗಳು, ಅಂದ್ರೆ ಇಷ್ಟು ದೊಡ್ಡ ಕಟ್ಟಡಕ್ಕೆ ಒಳ ಪ್ರವೇಶ ಹೊರ ಪ್ರವೇಶಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಒಂದು ದಿನಕ್ಕೆ ಎಷ್ಟು ಜನ ಅದರಲ್ಲಿ ಬಂದು ಹೋಗಬಹುದು ಅನ್ನುವಂತಹ ಒಂದು ಅಂದಾಜು ಲೆಕ್ಕಾಚಾರವನ್ನು ಇಟ್ಟುಕೊಂಡು ಅದಕ್ಕೆ ಪೂರಕವಾದ ವಿನ್ಯಾಸವನ್ನ ಮಾಡಿ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಇದು ಒಂದು ಬಹಳ ಅತ್ಯುತ್ತಮವಾದ ಕಟ್ಟಡ ಆಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ಒಂದು ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದು, ಬ್ರಿಟಿಷ್ ವಸಾಹತುಶಾಹಿ ಯುಗ 1947ರ ನಂತರ ಅದರ ಒಂದು ಛಾಯೆ ಒಳಗೆ ಒಂದಷ್ಟು ವರ್ಷ ನಾವು ಕಳೆದಿದ್ದೀವಿ. ನಮ್ಮ ಶೈಕ್ಷಣಿಕ ಪದ್ಧತಿ ಇರಬಹುದು, ಕಟ್ಟಡ ವಿನ್ಯಾಸ ಇರಬಹುದು, ಜೀವನ ಕ್ರಮ ಇರಬಹುದು, ಎಲ್ಲಿವರೆಗೂ ಅಂದ್ರೆ ಆಹಾರ ಕ್ರಮದಲ್ಲೂ ಕೂಡ ನಾವು ಅವರನ್ನ ಅನುಕರಣೆ ಮಾಡುವಂತ ಅಂಧಾನುಕರಣೆ ಮಾಡುವಂತ
ಕೆಲಸವನ್ನ ಮಾಡಿದೀವಿ. ಆದ್ರೆ ಸ್ಥಳೀಯತೆ ಮತ್ತೆ ದೇಶೀಯತೆ ಎರಡನ್ನೂ ನಾವು ಪುನರುತ್ಥಾನ ಮಾಡಿಕೊಳ್ಳುವಂತ ಅವಶ್ಯಕತೆ ನಮಗಿತ್ತು. ಪ್ರಾಯಶಃ ಆ ಕಾರ್ಯ ಪ್ರಾರಂಭ ಆಗಿದ್ದು ಸ್ವಲ್ಪ ನಂತರ ಅಂತಾನೆ ನಾವು ಗಮನಿಸಬಹುದು. ಐತಿಹಾಸಿಕವಾಗಿ ನೋಡೋದಾದ್ರೆ ನಾವು 70ರ ನಂತರದಲ್ಲಿ ಈಗ ನಮ್ಮ ದೇಶೀಯತೆ, ಸ್ವತಂತ್ರತೆ, ನಮ್ಮನ್ನ ನಾವು ನೋಡ್ಕೊಳ್ಳುವಂತಹದ್ದು ಅಥವಾ ರೀಜನಲಿಸಂ ಅಂತ ನಾವೇನ್ ಹೇಳ್ತೀವಿ, ಆ ತರದ್ದು ಒಂದು ಚಟುವಟಿಕೆಗಳನ್ನ ನಾವು ಎಲ್ಲಾ ಹಂತದಲ್ಲೂ ನೋಡ್ತೇವೆ. ನಾವು ಕಟ್ಟಡ ನಿರ್ಮಾಣದಲ್ಲೂ ಕೂಡ ನಾವು 70ರ ನಂತರ ಪ್ರಾಯಶಃ ಆದಂತ ಒಂದು ಆಧುನಿಕ ಪರಿವರ್ತನೆ, ಅದು ವಿಶೇಷವಾಗಿ ಅಮೆರಿಕ ದೇಶದಲ್ಲಿ, ಅದರ ಒಂದು ಛಾಯನು ಕೂಡ ನಮ್ಮ ಮೇಲೆ ಇದೆ. ವಸಾಹತುಶಾಹಿ ಸಂಪೂರ್ಣವಾಗಿ ಅಲ್ಲದೆ ಹೋದ್ರೂ ಕೂಡ ನಾವೊಂದು ಗ್ಲೋಬಲೈಸೇಷನ್, ವಿಶ್ವವ್ಯಾಪಿಯಾಗಿ ಪರಿವರ್ತನೆ ಆಗುವಂತ ಹಿನ್ನೆಲೆಯಲ್ಲಿ ನೋಡಿದಾಗ ಭಾರತ ತನ್ನನ್ನು ತಾನು ಅದರಲ್ಲಿ ಗುರುತಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡುವಂತಹದ್ದನ್ನ ಮಾಡ್ತಿರೋ. ಇನ್ನೊಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ನೋಡೋದಾದ್ರೆ, ಈಗ ಭಾರತ ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಆಸ್ಪಿರೇಷನಲ್ ಯೂತ್ ಇರ್ತಕ್ಕಂಥ, ಮಹತ್ವಾಕಾಂಕ್ಷಿ ಯುವಜನ ಇರ್ತಕ್ಕಂಥ ದೇಶ. ಹೀಗಾಗಿ ಈ ಒಂದು ಕಟ್ಟಡ ಯಾವುದೇ ಬಂದಾಗ ಅದು ಹಳಬರಿಗೆ ತೃಪ್ತಿ ನೀಡೋ ರೀತಿಯಾಗಿರ್ಬೇಕು, ಹೊಸಬರಿಗೆ ಸ್ಫೂರ್ತಿ ಕೊಡೋ ರೀತಿಯಾಗಿರ್ಬೇಕು. ಆ ರೀತಿಯಾಗಿರ್ತಕ್ಕಂಥ ವಿನ್ಯಾಸ ಇದರಲ್ಲಿ ಅಡಕವಾಗಿದೆಯಾ? ತನ್ನನ್ನ ತಾನು ಗುರುತಿಸಿಕೊಳ್ಬೇಕಾದಾಗ ತನ್ನ ಕಟ್ಟಡಗಳ ಮೂಲಕವಾಗಿ. ಈಗ ನಾವು ಬದಾಮಿ ಚಾಲುಕ್ಯರನ್ನು ತಗೊಂಡಾಗ ಅವರ ಗುಹಾಲಯಗಳಿರ್ತದೆ. ಹಾಗೆ ಮೊಘಲರು ತಗೊಂಡಾಗ ನಾವು ಹಲವಾರು ಕಟ್ಟಡಗಳನ್ನ ಉಲ್ಲೇಖ ಮಾಡ್ತಾ ಹೋಗ್ತೇವೆ. ಅದು ಅಷ್ಟು ದೊಡ್ಡ ಕಟ್ಟಡ ಇದೆ, ಇಷ್ಟು ದೊಡ್ಡ ಕಟ್ಟಡ ಇದೆ ಅಂತ. ಅಂದ್ರೆ ಆ ಕಾಲಘಟ್ಟದ ಸ್ಮಾರಕವಾಗಿ, ನೆನಪಿನ ದಾಖಲೆಯಾಗಿ ಇರುವಂತಹದ್ದು ಕಟ್ಟಡ, ಅಂದ್ರೆ ನಿರಂತರವಾಗಿ ಉಳ್ಕೊಂಡು ಬರುವಂತಹದ್ದು. ಹಾಗಾಗಿ ಆ ದೇಶವನ್ನ ಪ್ರತಿನಿಧಿಸುವ ಒಂದು ದಾಖಲೆಯಾಗಿ ಈ ಹೊಸ ಸಂಸತ್ತಿನ ಕಟ್ಟಡ ನಿಲ್ತದೆ. ಭಾರತವನ್ನ ಪ್ರತಿನಿಧಿಸುವಂತಹ, ಇಲ್ಲಿ ಅಧಿಕೃತವಾಗಿ ಇಂಥದೇ ಒಂದು ಶೈಲಿಯನ್ನ ಈ ಕಟ್ಟಡಕ್ಕೆ ಬಳಸಿದ್ದಾರೆ ಅಂತ ಹೇಳಲಾಗದು. ಯಾಕಂದ್ರೆ ಇದು ಪ್ರಾಯಶಃ ಆಧುನಿಕ ಭಾರತದ ಒಂದು ಹೊಸ ಮುಖವನ್ನ ಈ ಕಟ್ಟಡದ ಮೂಲಕವಾಗಿ ಪ್ರತಿಬಿಂಬಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಅಂಶಗಳು ಇದೆ. ಪಾರಂಪರಿಕ ವಾಸ್ತು ಅಂಶಗಳನ್ನು ಒಳ ಅಲಂಕಾರಕ್ಕೆ ಬಳಸಿಕೊಂಡಿದ್ದಾರೆ. ಹೊರ ಅಲಂಕಾರದಲ್ಲಿ ನಾವು ಇವತ್ತಿನ ಒಂದು ಸಮಕಾಲೀನ ವಿನ್ಯಾಸವನ್ನು ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಂದ್ರೆ ಇದು ಸಂಪೂರ್ಣವಾಗಿ ಭಾರತೀಯತ್ವವನ್ನ, ಆಧುನಿಕ ಯುಗದಲ್ಲಿ ಭಾರತವನ್ನ ಪ್ರತಿನಿಧಿಸುವಂತ ಒಂದು ಕಟ್ಟಡವಾಗಿ ಈ ವಿನ್ಯಾಸ ವಿಜೃಂಭಿಸ್ತಾ ಇದೆ. ಸೊ ಹಾಗಾಗಿ ಇದನ್ನ ನಾವೇನ್ ಹೇಳ್ಬೋದು, ಒಂಥರ ಸಿಂಥಸಿಸ್ ಆಫ್ ದಿ ಎಂಟೈರ್ ಇಂಡಿಯನ್ ಆರ್ಕಿಟೆಕ್ಚರಲ್ ಹಿಸ್ಟ್ರಿ ಅಥವಾ ಆರ್ಕಿಟೆಕ್ಚರಲ್ ಫೀಚರ್ಸ್. ಸೊ ಅದನ್ನ ನಾವ್ ಇವತ್ತಿನ ಆಧುನಿಕ ಯುಗದೊಳಗೆ ಯಾವ ರೀತಿ ಮಾರ್ಪಾಡು ಮಾಡ್ಕೊಳ್ಳಿಕ್ ಸಾಧ್ಯ ಇದೆಯೋ ಆ ರೀತಿ ಮಾರ್ಪಾಡು ಮಾಡಿಕೊಂಡು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಅದು ಒಂದು ವಿಶೇಷ ಈ ಒಂದು ಸಂಸತ್ತಿನ ಕಟ್ಟಡವನ್ನ. ಇದರಲ್ಲಿ ಯಾವುದೇ ತರಹದ ವಸಾಹತುಶಾಹಿ ಛಾಯೆ ಇಲ್ಲ. ವಸಾಹತುಶಾಹಿ ಛಾಯೆಯಿಂದ ಸಂಪೂರ್ಣವಾಗಿ ಹೊರಬಂದು ನಾವು ಇದನ್ನ ನಿರ್ಮಾಣ ಮಾಡ್ಕೊಂಡಿರುವಂತಹದ್ದು ಮತ್ತೆ ಬೆಳವಣಿಗೆಯನ್ನ ಪ್ರಾರಂಭ ಮಾಡ್ತಿರುವಂತಹದ್ದು. ಸೊ ಎಲ್ಲ ಹಂತದಲ್ಲೂ ನಾವು ಗಮನಿಸಬಹುದು. ವಸಾಹತುಶಾಹಿ ಶೈಕ್ಷಣಿಕ ಹಂತದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ. ಭಾರತೀಯ ವಿಚಾರಧಾರೆಗಳಿಗೆ, ಅಂದ್ರೆ ನಮ್ಮ ಮೂಲ ಸೆಲೆಯನ್ನ ಹುಡುಕುವಂತಹ ಪ್ರಯತ್ನವನ್ನ ಈ ಕಟ್ಟಡದ ಮೂಲಕವೂ ಕೂಡ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಇದು ನನಗೆ ಐತಿಹಾಸಿಕವಾಗಿ ಬಹಳ ಅತ್ಯಂತ ಮುಖ್ಯವಾದಂತ ಒಂದು ಕಾಲಘಟ್ಟವನ್ನ ಈ ಕಟ್ಟಡ ಸೃಷ್ಟಿ ಮಾಡ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ಒಂದು ನಾವು ಇದನ್ನ ಯಾವಾಗ್ಲೂ ಹೇಳುವಂತಹದ್ದು, ಇಟ್ಸ್ ಅ ಬ್ಲೆಂಡ್ ಆಫ್ ದಿ ಟ್ರೆಡಿಷನ್ ಅಂಡ್ ಮಾಡರ್ನಿಟಿ ಅಥವಾ ಕಂಟೆಂಪ್ರರಿನಿಟಿ ಅಂತಾನು ಹೇಳ್ಬಹುದು ನಾವು. ಇದು ಪಾರಂಪರಿಕ ಮತ್ತು ಸಮಕಾಲೀನ ಸಂಯೋಗದ ಒಂದು ಘಟ್ಟ. ಇಲ್ಲಿ ಕಟ್ಟಡ ವಿನ್ಯಾಸದೊಳಗೆ ನಾವು ಕಟ್ಟಡದಲ್ಲೇ ಕೂಡ ಸಾಕಷ್ಟು ಪ್ರಯೋಗಗಳನ್ನ ನಾವು ನೋಡ್ತೇವೆ. ಸಾಕಷ್ಟು ಜನ ದೊಡ್ಡ ದೊಡ್ಡ ವಾಸ್ತುಶಿಲ್ಪ ತಜ್ಞರು ಆಧುನಿಕ ಭಾರತದಲ್ಲಿ ಚಂಡೀಗಢ ನಗರವನ್ನ ನಿರ್ಮಾಣ ಮಾಡ್ಬೇಕಾದಾಗ ಕರ್ಬೂಜಿಯೋಗೆ ಈ ಇಡೀ ನಗರವನ್ನ ನಿರ್ಮಾಣ ಮಾಡ್ಬೇಕಾದಾಗ ಅಥವಾ ವಿನ್ಯಾಸ ಮಾಡ್ಬೇಕಾದಾಗ ಭಾರತೀಯ ಪಾರಂಪರಿಕ ಶಿಲ್ಪಕಲಾ ಮತ್ತೆ ವಾಸ್ತುಕಲಾ ಸಂಪೂರ್ಣ ಜ್ಞಾನ ಇತ್ತು ಆತನಿಗೆ. ಆ ಅಂಶಗಳನ್ನ ಬಳಸಿಕೊಂಡೇ ಆ ರಚನೆಯನ್ನ ಮಾಡಿರುವಂತಹದ್ದು, ವಿನ್ಯಾಸ ಮಾಡಿರುವಂತಹದ್ದು. ಹಾಗೆ ಈ ಕಟ್ಟಡವನ್ನು ವಿನ್ಯಾಸ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಚಿಂತನ ಮಂಥನಗಳಾಗಿದ್ದಾವೆ. ಒಂದು ಕಡೆಗೆ ಪಾರಂಪರಿಕ ಹೊರಹುಗಳನ್ನ ಬಿಟ್ಟುಕೊಡದೆ ಹೊಸತನವನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡು ಅದರಲ್ಲಿ ಹಳತನವನ್ನು ಉಳಿಸಿಕೊಳ್ಳುವ ರೀತಿಯೊಳಗೆ ಈ ಕಟ್ಟಡವನ್ನು ವಿನ್ಯಾಸ ಮಾಡಿದ್ದಾರೆ. ಹಾಗಾಗಿ ಇಟ್ ಇಸ್ ಅ ಸಿಂಬಲ್ ಆಫ್ ಆಸ್ಪಿರೇಷನ್,
ಅಂಡ್ ಆಲ್ಸೋ ಇಟ್ ಈಸ್ ಇದು ಒಂದು ಸಾಂಕೇತಿಕವಾಗಿ ಒಂದು ದಾಖಲೆ ಆಗ್ತಾ ಹೋಗ್ತದೆ. ಹೊಸದನ್ನ ಆಹ್ವಾನಿಸುವಂತಹದ್ದು, ಹಳೆಯದನ್ನ ಉಳಿಸಿಕೊಳ್ಳುವಂತಹದ್ದು, ಎರಡನ್ನೂ ಕೂಡ ಬ್ಲೆಂಡ್ ಮಾಡುವಂತಹ ಒಂದು ಕೆಲಸವನ್ನ ಈ ಕಟ್ಟಡದ ವಿನ್ಯಾಸದಲ್ಲಿ ನಾವು ಗಮನಿಸಬಹುದಾಗಿದೆ. ಸೊ ಹಾಗಾಗಿ ಇದು ಒಂದು ಆಧುನಿಕ ಭಾರತದ, ನಾವು ನವೋದಯ ಅನ್ನುವಂತ ಪ್ರಶ್ನೆ ಇಲ್ವೇ ಇಲ್ಲ ಇಲ್ಲಿ. ನವೋದಯ ಕಾಲ ಹೋಗಾಗಿದೆ ನಮಗಾಗ್ಲೇನೆ. ನಮ್ಮ ಆಧುನಿಕ ಭಾರತದ ಹೊಸ ವಿಚಾರಧಾರೆಗಳನ್ನ, ಹೊಸ ದಿಶೆಗಳನ್ನ, ಹೊಸ ಆಕಾಂಕ್ಷೆಗಳನ್ನ ಇದರ ಮೂಲಕವಾಗಿ ನಾವು ಕಟ್ಟಿಕೊಳ್ಳಲಿಕ್ಕೆ ಮತ್ತು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ.